ಕೇಂದ್ರದ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿರುವ ಕಾಂಗ್ರೆಸ್ ಹಿನ್ನೆಲೆ ಅಂದ್ರೆ ಸಿದ್ದರಾಮಯ್ಯನವರ ವಿರುದ್ಧ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಗರಂ ಆಗಿದ್ದಾರೆ. ಈಗ ಆಲ್ರೆಡಿ ಎನ್ಡಿಆರ್ಎಫ್ ನಿಂದ 2 ಕಂತು ಬಂದಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಬೇಕು ಅಂತಲೇ ಮರೆಮಾಚ್ತಾ ಇದೆ. ಅದನ್ನ ಲೋಕಸಭೆ ಚುನಾವಣೆಗೂ ಮುನ್ನ ಇವೆಲ್ಲ ನೆಪ ಅಂತ ಬೊಮ್ಮಾಯಿ ವಾಗ್ದಾಳಿ ನಡೆಸಿದ್ದಾರೆ. ಇವೆಲ್ಲ ನೆಪ ಇಟ್ಕೊಂಡು ಸುಪ್ರೀಂ ಹೋಗ್ತಿದ್ದಾರೆ ಅಂತ ಚಿಕ್ಕಮಗಳೂರಿನಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಎನ್ಡಿಆರ್ಎಫ್ ನಿಂದ ಈಗ ಆಲ್ರೆಡಿ 2 ಕಂತುಗಳಲ್ಲಿ ಹಣ ಬಂದಿದೆ, ಆದ್ರೂ ಕೂಡ ಅದನ್ನ ಮುಚ್ಚಿಟ್ಟು ಇವರು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ ಅಂತ ಕಿಡಿಕಾರ್ತಿದ್ದಾರೆ. ಎನ್ಡಿಆರ್ಎಫ್ ಫಂಡು ಈಗಾಗಲೇ 2 ಕಂತು ಬಂದಿದೆ, ಅದನ್ನು ಸರ್ಕಾರ ಮರೆಮಾಚ್ತಾ ಇದೆ. ಎರಡನೇದಾಗಿ ಕೆಲವು ನಾಮ್ಸ್ ಇದೆ, ನಾಮ್ಸನ್ನು ಫಾಲೋ ಮಾಡಿಲ್ಲ. ಇವೆಲ್ಲವನ್ನು ಇಟ್ಕೊಂಡು ಚುನಾವಣೆ ಮುಂಚೆ ಇದೆಲ್ಲವನ್ನು ಕೂಡ ಕೋರ್ಟ್ಗೆ ಹೋಗುವಂಥ ನೆಪವನ್ನು ಮಾಡ್ತಾ ಇದೆ. ನೋಡಿ, ಎನ್ಡಿಆರ್ಎಫ್ ಫಂಡು ಈಗಾಗಲೇ 2 ಕಂತು ಬಂದಿದೆ, ಅದನ್ನು ಸರ್ಕಾರ ಮರೆಮಾಚ್ತಾ ಇದೆ. ಎರಡನೇದಾಗಿ ಕೆಲವು ನಾಮ್ಸ್ ಇದೆ, ನಾಮ್ಸನ್ನು ಫಾಲೋ ಮಾಡಿಲ್ಲ. ಇವೆಲ್ಲವನ್ನು ಇಟ್ಕೊಂಡು ಚುನಾವಣೆ ಮುಂಚೆ ಇದೆಲ್ಲವನ್ನು ಕೂಡ ಕೋರ್ಟ್ಗೆ ಹೋಗುವಂಥ ನೆಪವನ್ನು ಮಾಡ್ತಾ ಇದೆ. ನೋಡಿ, ಎನ್ಡಿಆರ್ಎಫ್ ಫಂಡು ಈಗಾಗಲೇ 2 ಕಂತು ಬಂದಿದೆ, ಅದನ್ನು ಕೇಂದ್ರದ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿರುವ ಕಾಂಗ್ರೆಸ್ ಹಿನ್ನೆಲೆ ಅಂದ್ರೆ ಸಿದ್ದರಾಮಯ್ಯನವರ ವಿರುದ್ಧ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಗರಂ ಆಗಿದ್ದಾರೆ. ಈಗ ಆಲ್ರೆಡಿ ಎನ್ಡಿಆರ್ಎಫ್ ನಿಂದ 2 ಕಂತು ಬಂದಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಬೇಕು ಅಂತಲೇ ಮರೆಮಾಚ್ತಾ ಇದೆ. ಅದನ್ನ ಲೋಕಸಭೆ ಚುನಾವಣೆಗೂ ಮುನ್ನ ಇವೆಲ್ಲ ನೆಪ ಅಂತ ಬೊಮ್ಮಾಯಿ ವಾಗ್ದಾಳಿ ನಡೆಸಿದ್ದಾರೆ. ಇವೆಲ್ಲ ನೆಪ ಇಟ್ಕೊಂಡು ಸುಪ್ರೀಂ ಹೋಗ್ತಿದ್ದಾರೆ ಅಂತ ಚಿಕ್ಕಮಗಳೂರಿನಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಎನ್ಡಿಆರ್ಎಫ್ ನಿಂದ ಈಗ ಆಲ್ರೆಡಿ 2 ಕಂತುಗಳಲ್ಲಿ ಹಣ ಬಂದಿದೆ, ಆದ್ರೂ ಕೂಡ ಅದನ್ನ ಮುಚ್ಚಿಟ್ಟು ಇವರು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ ಅಂತ ಕಿಡಿಕಾರ್ತಿದ್ದಾರೆ. ಎನ್ಡಿಆರ್ಎಫ್ ಫಂಡು ಈಗಾಗಲೇ 2 ಕಂತು ಬಂದಿದೆ, ಅದನ್ನು ಸರ್ಕಾರ ಮರೆಮಾಚ್ತಾ ಇದೆ. ಎರಡನೇದಾಗಿ ಕೆಲವು ನಾಮ್ಸ್ ಇದೆ, ನಾಮ್ಸನ್ನು ಫಾಲೋ ಮಾಡಿಲ್ಲ. ಇವೆಲ್ಲವನ್ನು ಇಟ್ಕೊಂಡು ಚುನಾವಣೆ ಮುಂಚೆ ಇದೆಲ್ಲವನ್ನು ಕೂಡ ಕೋರ್ಟ್ಗೆ ಹೋಗುವಂಥ ನೆಪವನ್ನು ಮಾಡ್ತಾ ಇದೆ. ನೋಡಿ, ಎನ್ಡಿಆರ್ಎಫ್ ಫಂಡು ಈಗಾಗಲೇ 2 ಕಂತು ಬಂದಿದೆ, ಅದನ್ನು ಸರ್ಕಾರ ಮರೆಮಾಚ್ತಾ ಇದೆ. ಎರಡನೇದಾಗಿ ಕೆಲವು ನಾಮ್ಸ್ ಇದೆ, ನಾಮ್ಸನ್ನು ಫಾಲೋ ಮಾಡಿಲ್ಲ. ಇವೆಲ್ಲವನ್ನು ಇಟ್ಕೊಂಡು ಚುನಾವಣೆ ಮುಂಚೆ ಇದೆಲ್ಲವನ್ನು ಕೂಡ ಕೋರ್ಟ್ಗೆ ಹೋಗುವಂಥ ನೆಪವನ್ನು ಮಾಡ್ತಾ ಇದೆ. ನೋಡಿ, ಎನ್ಡಿಆರ್ಎಫ್ ಫಂಡು ಈಗಾಗಲೇ 2 ಕಂತು ಬಂದಿದೆ, ಅದನ್ನು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.